ಶ್ರೀ ಗುರು ಗಿರಿ ಸಿದ್ದೇಶ್ವರ ಸನ್ನಿಧಿಗೆ ಸಾವಿರಾರು ಭಕ್ತಾದಿಗಳು ಭೇಟಿ. ಇಲ್ಲಿ ಹುಣ್ಣಿಮೆಯ ದಿವಸ ಕುಜಶಾಂತಿ ಮಾಡಿಸಿದರೆ ನಿಮ್ಮ ಎಲ್ಲ ಕಷ್ಟಗಳಿಗೆ ಪರಿಹಾರ. ರೈತರ ಮಕ್ಕಳಿಗೆ ಮದುವೆ ಆಗಿಲ್ಲ ಅಂತಾರೆ, ಇಲ್ಲಿ ಬಂದು ಕುಜಶಾಂತಿ ಮಾಡಿಸಿದವ್ರಿಗೆ ಮದುವೆ ಎಲ್ಲ ಕಂಕಣ ಭಾಗ್ಯ ಕೊಡಿದೆ, ಮದುವೆ ಆಗಿದೆ. ಮಕ್ಕಳಿಲ್ಲ ಅಂದವ್ರಿಗೆ ಮಕ್ಕಳಾಗಿದೆ. ನಮಗೂ ತುಂಬಾ ಒಳ್ಳೇದಾಗಿದೆ ಇಲ್ಲಿ ಬಂದ್ಮೇಲೆ. ಎಸ್, ರೈತರ ಮಕ್ಕಳಿಗೆ ಏನು ಸಿಗ್ತಾ ಇಲ್ವಾ? ಈ ಸನ್ನಿಧಿಯಲ್ಲಿ ಕುಜಶಾಂತಿ ಮಾಡಿಸಿ. ಯಾವ ಸನ್ನಿಧಿ ಗೊತ್ತಾ? ಶ್ರೀ ಗುರು ಗಿರಿ ಸಿದ್ದೇಶ್ವರ ಸ್ವಾಮಿಯರ ನಿಜೈಕ್ಯ ಕ್ಷೇತ್ರ ಶ್ರೀಮಠ ಹಂದರಕೆರೆ, ಚಿಕ್ಕನಾಯಕನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ. ಇಲ್ಲಿ ಪ್ರತಿ ಹುಣ್ಣಿಮೆಯ ದಿನದಂದು ಮಹಾರುದ್ರಾಭಿಷೇಕ ಹಾಗೂ ಕಾಳಸರ್ಪ ದೋಷ ಪೂಜೆ ಮತ್ತು ವಿಶೇಷವಾಗಿ ಸರ್ಪ ಮಂಡಲ ಪೂಜೆಯನ್ನು ಹಮ್ಮಿಕೊಳ್ಳಲಾಗುತ್ತದೆ. ಹಾಗೂ ಪ್ರತಿ ಹುಣ್ಣಿಮೆಯಲ್ಲಿ ವಿಶೇಷ ಪೂಜೆ. ಯಾರಿಗೆಲ್ಲ ವಿವಾಹ ಆಗಿಲ್ಲ ಹಾಗೂ ಮನೆ ಮತ್ತು ಕೌಟುಂಬಿಕ ಕಲಹಗಳು, ಆರ್ಥಿಕ ಸಮಸ್ಯೆಗಳು ಇಂಥವರಿಗೆ ವಿಶೇಷ ಸರ್ಪ ಮಂಡಲ ಪೂಜೆಯನ್ನು ಹಮ್ಮಿಕೊಳ್ಳಲಾಗುತ್ತಾರೆ. ವಿಶೇಷವಾಗಿ ಇಲ್ಲಿ ಸಮಾಜದಲ್ಲಿ ರೈತರ ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ವಾ? ನಿಮಗೆ ಮಕ್ಕಳ ಭಾಗ್ಯ ಇಲ್ವಾ? ಜಮೀನು ವಿಚಾರದಲ್ಲಿ ಕೋರ್ಟು ಕಚೇರಿಗೆ ಅಲೆದಾಡುತ್ತಿದ್ದೀರಾ? ಹಾಗಾದ್ರೆ ಒಮ್ಮೆ ತಪ್ಪದೆ ಭೇಟಿ ನೀಡಿ ಶ್ರೀ ಗುರು ಗಿರಿ ಸಿದ್ದೇಶ್ವರ ನಿಜೈಕ್ಯ ಕ್ಷೇತ್ರ ಶ್ರೀಮಠ ಹಂದನಕೆರೆ, ಚಿಕ್ಕನಾಯಕನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ. ಕುಜೆ ಶಾಂತಿ ಮಾಡಿದ್ರೆ ಇಲ್ಲಿ ರೈತರ ಮಕ್ಕಳಿಗೆ ಹೆಣ್ಣು ಸಿಗಲ್ಲ ಅಂತಾರೆ. ಆದ್ರೆ ಇಲ್ಲಿ ಕುಜೆ ಶಾಂತಿ ಮಾಡೋದ್ರಿಂದ ಸಿಗ್ತಾವ ಕನ್ಯೆ. ಚಲೋ ಆಕೈತಿ, ನಮಗೂ ಒಳ್ಳೇದಾಗೈತಿ. ಕುಜಶಾಂತಿ ಮಾಡಿಸ್ತಾರೆ. ಪೌರ್ಣಮಿ ದಿನ ಕುಜಶಾಂತಿ ಮಾಡಿಸ್ತಾರೆ. ಅವರಿಗೆ ಮಕ್ಕಳಿಲ್ದರಿಗೆ ಮತ್ತು ಬೇರೆ ಕಷ್ಟಗಳು, ಕೋರ್ಟುಗಳು ಮತ್ತು ಇತರೆ ಯಾವುದೇ ತೊಂದರೆಗಳು ಇದ್ದರೆ ಬಂದು ಇಲ್ಲಿ ಕೇಳ್ಕೊಂಡು ಕುಜಶಾಂತಿ ಮಾಡಿಸಿದ್ರೆ ಒಳ್ಳೆಯದಾಗುತ್ತೆ. ನಾವು ಹಾಸನದಿಂದ ಬರ್ತಾ ಇದ್ದೀವಿ, ಸುಮಾರು ವರ್ಷಗಳಿಂದ ಬರ್ತಾ ಇದ್ದೀವಿ. ಸ್ವಾಮಿ ನಮಗೆ ಸಿದ್ದೇಶ್ವರ ಒಳ್ಳೇದು ಮಾಡಿದ್ದಾರೆ. ಮತ್ತು ನಮ್ಗೆ ಯಾವುದೋ ಏನೇ ಮಾಡಬೇಕಾದ್ರೆ ಸಿದ್ದೇಶ್ವರನ ಬಿಟ್ಟು ಏನೂ ಮಾಡೋಕ್ಕಿಲ್ಲ ಅಂತ ಅನ್ನೋ ಭಾವನೆ ನಮ್ಮಲ್ಲಿದೆ. ಆ ದೇವರು ಒಳ್ಳೇದು ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಬಂದವರಿಗೆ ಬೇರೆ ಭಕ್ತಾದಿಗಳಿಗೆಲ್ಲ ಒಳ್ಳೇದು ಮಾಡ್ತಾ ಇದ್ದೀವಿ. ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ, ಭಕ್ತಾದಿಗಳಿಗೆ ಒಳ್ಳೇದಾಗಲಿ ಅಂತ ಎಲ್ಲ ಕೇಳ್ಕೊಂಡು ಬೇಡ್ಕೊತಾ ಇದ್ದೀನಿ. ಆಮೇಲೆ ಇಲ್ಲಿ ಯಾರೇ ಆದ್ರೂ ಮದುವೆ ಆಗಿಲ್ಲ ಅಂತ ಹೇಳಿ ಈಗೆಲ್ಲ ನೋಡಿದ್ರೆ ಎಲ್ಲರೂ ಹೆಣ್ಣುಗಳು ಸಿಗ್ತಾ ಇಲ್ಲ ಅಂತ ಹೇಳಿ ಭಾರಿ ಇದು ಮಾಡ್ತಾ ಇದ್ದಾರೆ. ಹೊರಗಡೆಯಿಂದ ಇದು ಮಾಡಬೇಕು ಅಂತಾರೆ. ಎಲ್ಲೇ ಹೋಗಿ ಹುಡ್ಕಕ್ಕಿಂತ ಅಲ್ಲಿ ಹುಡ್ಕಕ್ಕಿಂತ ಕ್ಷೇತ್ರನಾಥಕ್ಕೆ ಬಂದು ಪೂಜಾ ಶಾಂತಿ ಮಾಡೋದ್ರಿಂದ ಗಿರಿ ಸಿದ್ದೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ನಾವು ಪೂಜಾ ಶಾಂತಿ ಮಾಡ್ತಿದ್ವಿ. ಇಲ್ಲಿ ತುಂಬಾ ಒಳ್ಳೇದಾಗುತ್ತೆ. ಯಾವುದೇ ಕಷ್ಟ ಬಂದ್ರೂ ನಿವಾರಣೆ ಆಗುತ್ತೆ. ತುಮಕೂರು ಜಿಲ್ಲೆ